guys, welcome back to Bhumi Stocks. ಈ ಒಂದು ವಿಡಿಯೋದಲ್ಲಿ ನಾನು BCom 5th semester FIM ಸಬ್ಜೆಕ್ಟ್ ಅಲ್ಲಿ ಫಿನಾನ್ಷಿಯಲ್ ಸಿಸ್ಟಮ್ಸ್ ಇನ್ ಇಂಡಿಯಾ ಅನ್ನೋ ಚಾಪ್ಟರ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂಡ್ ಇನ್ನು ಯಾರಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫೈನಾನ್ಷಿಯಲ್ ರಿಫಾರ್ಮ್ಸ್ ಇನ್ ಇಂಡಿಯಾ, ರಿಫಾರ್ಮ್ಸ್ ಇನ್ ದ ಬ್ಯಾಂಕಿಂಗ್ ಸೆಕ್ಟರ್, ಯಾವ್ಯಾವುದು ಹೊಸದಾಗಿ ರಿಫಾರ್ಮ್ಸ್ ಆಗಿದೆ ಅಂತ ನಾವು ನೋಡೋಣ. ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ರಿಡಕ್ಷನ್ ಇನ್ CRR and SLR has given banks more financial resources for lending to the agricultural industry and other sectors of the economy. CRR ಚಾರ್ಜಸ್ ಬಂದು ಕಡಿಮೆ ಮಾಡಿದ್ದಾರೆ ಅಂಡ್ SLR ಚಾರ್ಜಸ್ ಬಂದು ಕಡಿಮೆ ಮಾಡಿದ್ದಾರೆ. ಅದರಿಂದ ಅಗ್ರಿಕಲ್ಚರ್ ಮತ್ತೆ ಇಂಡಸ್ಟ್ರಿಗೆ ಜಾಸ್ತಿ ಫಂಡ್ಸ್ ಅನ್ನ ಕೊಡೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಅಂಡ್ ದ ಸಿಸ್ಟಮ್ of administrated interest rate structure has been done away with the RBI no longer decides interest rates on deposits paid by the banks. Interest rate ಅನ್ನು ಕಡಿಮೆ ಮಾಡಿದ್ದಾರೆ, allowing domestic and international private sector banks to open branches in India. For example, HDFC Bank, ICICI Bank, Bank of America, ಸಿಟಿ ಬ್ಯಾಂಕ್, ಅಮೆರಿಕಾ ಎಕ್ಸ್ಪ್ರೆಸ್ ಎಕ್ಸೆಟ್ರಾ ಅಂತಂದ್ರೆ ಗವರ್ಮೆಂಟ್ ಬ್ಯಾಂಕ್ಸ್ ಅಲ್ದಿರ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಅನ್ನ ಕೂಡ ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. Issues pretending to non-performing assets were resolved through lock adults, civil courts, tribunals, the securitization and reconstruction of financial assets and the enforcement of security interest SARFAESI Act. ಈ ಒಂದು ಆಕ್ಟ್ ಪ್ರಕಾರ ಯಾವ್ದು ನಾನ್ ರಿಸಾಲ್ವ್ಡ್ ಪರ್ಫಾರ್ಮಿಂಗ್ ಅಸೆಟ್ಸ್ ಇದೆ ಅದರ ಬಗ್ಗೆ ಎಲ್ಲ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಅಂಡ್ ದಿಸ್ ಸಿಸ್ಟಮ್ ಆಫ್ ಸೆಲೆಕ್ಟಿವ್ ಕ್ರೆಡಿಟ್ ಕಂಟ್ರೋಲ್ that had increased the domains of RBI was removed so that banks can provide greater freedom in giving credit to their customers. ಅಂತಂದ್ರೆ ಕ್ರೆಡಿಟ್ ಫೆಸಿಲಿಟಿಯನ್ನ ಜಾಸ್ತಿ ಮಾಡಿದ್ದಾರೆ ವಿತ್ ಲೋವರ್ ರೇಟ್ ಆಫ್ ಇಂಟ್ರೆಸ್ಟ್. ಇದರಿಂದ ಗ್ರೇಟರ್ ಫ್ರೀಡಮ್ ಸಿಗ್ತಾ ಹೋಗ್ತಾ ಇದೆ ಕ್ರೆಡಿಟ್ ಫೆಸಿಲಿಟೀಸ್ ಅನ್ನ ತಗೊಳ್ಳೋದಕ್ಕೆ. ರಿಫಾರ್ಮ್ಸ್ ಇನ್ ಡೆಪ್ಟ್ ಮಾರ್ಕೆಟ್ ಏನಾಗಿದೆ ಅಂತ ನಾವು ನೋಡೋಣ. ದ 1997 ಪಾಲಿಸಿ ಆಫ್ ಗವರ್ಮೆಂಟ್ ದಟ್ ಇನ್ಕ್ಲೂಡೆಡ್ ಆಟೋಮೆಟಿಕ್ ಮಾನಿಟೈಸೇಷನ್ ಆಫ್ ದ ಫಿಸಿಕಲ್ ಡೆಫಿಸಿಟ್ ವಾಸ್ ರಿಮೂವ್ಡ್, ರಿಸಲ್ಟಿಂಗ್ ಇನ್ ದ ಗವರ್ಮೆಂಟ್ ಬಾರೋವಿಂಗ್ ಮನಿ ಫ್ರಮ್ ದ ಮಾರ್ಕೆಟ್ ಥ್ರೂ ದ auction of government securities. Borrowing by the government occurs at market determining interest rates which have made the government cautious about its fiscal deficits. Introduction of treasury bills by the government for 91 days for ensuring liquidity and meeting short-term financial needs and for benchmarking to ensure transparency. The government introduced the system of delivery versus payment settlement. ಡೆಪ್ಟ್ ಮಾರ್ಕೆಟ್ ಅಂತಂದ್ರೆ ಸಾಲ ಕೊಡುವಂತ ಮಾರ್ಕೆಟ್ ಅಲ್ಲಿ ಯಾವ ರೀತಿಯಾದ ರಿಫಾರ್ಮ್ಸ್ ಅನ್ನ ಮಾಡಿದ್ದಾರೆ ಅಂತಂದ್ರೆ ಗವರ್ಮೆಂಟ್ ಕಡೆಯಿಂದ ಟ್ರೆಷರಿ ಬಿಲ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ರೆ ಅದರಿಂದ ಗವರ್ಮೆಂಟ್ಗೆ ಆದಷ್ಟು ಲಾಭ ಸಿಗ್ತಾ ಇದೆ. ಲಾಭ ಸಿಗೋದ್ರ ಜೊತೆಗೆ ಟ್ರೆಷರಿ ಬಿಲ್ಸ್ ಕೂಡ ಜಾಸ್ತಿ ಸೆಲ್ ಆಗ್ತಾ ಇದೆ. 91 ಡೇಸ್ ಒಳಗಡೆ ಆ ಬಿಲ್ಸ್ ಬಂದು ಲಿಕ್ವಿಡೇಟ್ ಆಗ್ತಾ ಇದೆ. ಇದು ಶಾರ್ಟ್ ಟರ್ಮ್ ಟ್ರೆಷರಿ ಬಿಲ್ಸ್ ಅಂತ ಹೇಳಿ ಕೂಡ ನಾವು ಕರಿಬಹುದು. ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಲ್ಲಿ ಯಾವ ರೀತಿಯಾದ ಹೊಸ ರಿಫಾರ್ಮ್ಸ್ ಆಗಿದೆ ಅಂತ ನೋಡೋದಾದ್ರೆ ಮಾರ್ಕೆಟ್ ಬೇಸ್ಡ್ ಎಕ್ಸ್ಚೇಂಜ್ ರೇಟ್ಸ್ ಅಂಡ್ ಕರೆಂಟ್ ಅಕೌಂಟ್ ಕನ್ವರ್ಟಬಿಲಿಟಿ ವಾಸ್ ಅಡಾಪ್ಟೆಡ್ ಇನ್ 1993. The government permitted the commercial banks to undertake operations in foreign exchange. Participation of newer players allowed in rupee foreign currency swap market to undertake currency swap transaction subject to certain limitations. Replacement of Foreign Exchange Regulation Act FERA 1973 was replaced by the Foreign Exchange Management Act FEMA 1999 for providing greater freedom to exchange market. Trading in exchange traded derivatives contracts was permitted for foreign institutional investors and non-resident Indians subject to certain regulations and limitation. ಈ ಫಾರಿನ್ ಎಕ್ಸ್ಚೇಂಜ್ ಬ್ಯಾಂಕ್ ಅಲ್ಲಿ 1973 ಅಲ್ಲಿ ಇದ್ದಂತಹ ರಿಪ್ಲೇಸ್ಮೆಂಟ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆಕ್ಟ್ ಬಂದು 1999 ಅಲ್ಲಿ ಚೇಂಜ್ ಆಗಿದೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಆಗಿ. ಇದರಲ್ಲಿ ಗ್ರೇಟರ್ ಫ್ರೀಡಮ್ ಅಂತಂದ್ರೆ ನಮ್ಮ ಕರೆನ್ಸಿಯನ್ನ ಬೇರೆ ಒಂದು ದೇಶದ ಕರೆನ್ಸಿಯಾಗಿ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಫ್ರೀಡಮ್ ಅನ್ನ ಕೊಟ್ಟಿದೆ. ಅಂಡ್ ನಮ್ಮ ದೇಶದಿಂದ ಬೇರೆ ದೇಶದಲ್ಲಿ ನಾವು ಇನ್ವೆಸ್ಟ್ ಮಾಡಕ್ ಹೋದ್ರೆ ಅಲ್ಲಿನ ಒಂದು ಲಿಮಿಟೇಷನ್ಸ್ ಬಂದು ನಮ್ಗೆ ಅನ್ವಯ ಆಗುತ್ತೆ. ಆ ಅನ್ವಯ ಆಗೋದ್ರ ಜೊತೆ ಇಂಡಿಯಾ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಆ ಒಂದು ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಕೊಡ್ಲಿ ಅನ್ನೋದಕ್ಕೋಸ್ಕರ ಸಪೋರ್ಟ್ ಮಾಡ್ತಾ ಹೋಗುತ್ತೆ ಇಂಡಿಯಾ ಬಂದು.
ಇಂಪ್ಯಾಕ್ಟ್ ಆಫ್ ವೇರಿಯಸ್ ರಿಫಾರ್ಮ್ಸ್ ಇನ್ ದ ಫಿನಾನ್ಷಿಯಲ್ ಸೆಕ್ಟರ್. ವೇರಿಯಸ್ ರಿಫಾರ್ಮ್ಸ್ ಎಲ್ಲ ನಡೆದಿದೆ. ಈ ಒಂದು ರಿಫಾರ್ಮ್ಸ್ ಇಂದ ಯಾವ ರೀತಿ ನಮ್ಮ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ಗೆ ಒಂದು ಇಂಪ್ಯಾಕ್ಟ್ ಆಗಿದೆ ಅನ್ನೋದು ನೋಡೋಣ. ಇಟ್ ಇನ್ಕ್ರೀಸ್ ದ ರಿಸೈಲೆನ್ಸ್, ಸ್ಟೆಬಿಲಿಟಿ and growth rate of the Indian economy from around 3.5% to more than 6% per annum. ಒಂದು ಗ್ರೋತ್ ಅಥವಾ GDP ಗ್ರೋತ್ ಅನ್ನ ಇನ್ಕ್ರೀಸ್ ಮಾಡಿದೆ 3.5% to 6% ಗೆ. The resilient banking system helped the country deal with the Asian economic crisis of 1977 to 98 and the global subprime crisis. ಈ ಒಂದು ಆಕ್ಟಿವಿಟೀಸ್ ಇಂದ ರಿಫಾರ್ಮ್ಸ್ ಇಂದ ಜಾಸ್ತಿ ಕ್ರೈಸಿಸ್ ಅನ್ನ ಫೇಸ್ ಮಾಡಬೇಕಾಗುತ್ತೆ. ಅದು 1977 ಇಂದ 1998 ತನಕ. ದ ಎಮರ್ಜೆನ್ಸ್ ಆಫ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಅಂಡ್ ಫಾರಿನ್ ಬ್ಯಾಂಕ್ಸ್ ಇನ್ಕ್ರೀಸ್ಡ್ ಕಾಂಪಿಟೇಷನ್ ಇನ್ ದ ಬ್ಯಾಂಕಿಂಗ್ ಸೆಕ್ಟರ್ ವಿಚ್ ಹ್ಯಾಸ್ ಇಂಪ್ರೂವ್ಡ್ ಇಟ್ಸ್ ಎಫಿಷಿಯನ್ಸಿ ಅಂಡ್ ಕ್ಯಾಪಬಿಲಿಟಿ. ಪಬ್ಲಿಕ್ ಬ್ಯಾಂಕ್ಸೇ ಇತ್ತು, ಪ್ರೈವೇಟ್ ಬ್ಯಾಂಕ್ಸ್ ಬಂದು ಇಂಟ್ರೊಡ್ಯೂಸ್ ಆದ್ಮೇಲೆ ನಮ್ಮ ಇಂಡಿಯಾದಲ್ಲಿ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ಗೂ ಪಬ್ಲಿಕ್ ಬ್ಯಾಂಕ್ಸ್ಗೂ ತುಂಬಾ ಕಾಂಪಿಟೇಷನ್ ಬೆಳೆಯುತ್ತೆ. ಬೆಟರ್ ಪರ್ಫಾರ್ಮೆನ್ಸ್ ಬೈ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ದ ಕಂಟ್ರಿ ಅಂಡ್ ಅಡಾಪ್ಟೇಷನ್ ಆಫ್ ಇಂಟರ್ನ್ಯಾಷನಲ್ ಬೆಸ್ಟ್ ಪ್ರಾಕ್ಟೀಸಸ್. ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ನಮ್ಮ ಕಂಟ್ರಿ ಬಂದು ಇಂಟರ್ನ್ಯಾಷನಲಿ ಯಾವ ರೀತಿಯಾದ ಒಂದು ಫಾರ್ಮ್ಯಾಟ್ ಇದೆ ಆ ಫಾರ್ಮ್ಯಾಟ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅಂಡ್ ಬೆಟರ್ ಬಜೆಟ್ ಮ್ಯಾನೇಜ್ಮೆಂಟ್, ಫಿಸಿಕಲ್ ಡೆಫಿಸಿಟ್ ಅಂಡ್ ಪಬ್ಲಿಕ್ ಡೆಪ್ಟ್ ಕಂಡೀಷನ್ ಹ್ಯಾವ್ ಇಂಪ್ರೂವ್ಡ್ ಆಫ್ಟರ್ ದ ಫಿನಾನ್ಷಿಯಲ್ ಸೆಕ್ಟರ್ ರಿಫಾರ್ಮ್ಸ್. ಅಂತಂದ್ರೆ ಡೆಫಿಸಿಟ್ ಕೊಡುವಂತಹದ್ದು ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಬಂದು ತುಂಬಾ ಇಂಪ್ರೂವ್ ಆಗಿದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಒನ್ ಬಂದು ಲಿಮಿಟೇಷನ್ಸ್ ಆರ್ ವೀಕ್ನೆಸಸ್ ಆಫ್ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್. ಯಾವ ವೀಕ್ನೆಸ್ ಇದೆ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ಗೆ ಅದನ್ನ ನೋಡ್ತಾ ಹೋಗೋಣ. ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಬಿಟ್ವೀನ್ ಡಿಫ್ರೆಂಟ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ನಡುವೆ ಕೋಆರ್ಡಿನೇಷನ್ ಬಂದು ತುಂಬಾ ಕಡಿಮೆ ಇರುವಂತಹದ್ದು ಒಂದು ವೀಕ್ನೆಸ್ ಆಗಿದೆ. ಮೊನೋಪೋಲಿಸ್ಟಿಕ್ ಮಾರ್ಕೆಟ್ ಸ್ಟ್ರಕ್ಚರ್ಸ್ ಅಂತಂದ್ರೆ ಒಂದೇ ಮಾರ್ಕೆಟ್ ಇರಬೇಕು. ಫಾರ್ ಎಕ್ಸಾಂಪಲ್ಗೆ ನನ್ನ ಕಂಪನಿಯಿಂದ ನಾನು ಇಶ್ಯೂ ಮಾಡ್ತಾ ಇದ್ದೀನಿ ಅಂತಂದ್ರೆ ಆ ಕಂಪನಿ ಒಂದು ಸ್ಟಾಕ್ ಬಂದು ತುಂಬಾ ಹೈಯರ್ ರೇಂಜ್ ಅಲ್ಲಿ ಇರಬೇಕು. ಈ ರೀತಿಯಾದ ಆಕ್ಟಿವಿಟೀಸ್ ಬಂದು ನಡೀತಾ ಇರುತ್ತೆ. ಮೊನೋಪೋಲಿಸ್ಟಿಕ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರಬೇಕು, ಸಿಂಗಲ್ ಆಗಿ ಅಂದ್ರೆ ಅವನೊಬ್ಬನೇ ರಾಜನಾಗಿ ಮೆರೆಯುವಂತಹ ಒಂದು ಆಕ್ಟಿವಿಟೀಸ್ ಕೂಡ ಈ ಮಾರ್ಕೆಟ್ ಸ್ಟ್ರಕ್ಚರ್ಸ್ ಅಲ್ಲಿ ನಡೀತಾ ಹೋಗುವಂತದ್ದು. ಡೊಮೈನ್ಸ್ ಆಫ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಇನ್ ಇಂಡಸ್ಟ್ರಿಯಲ್ ಫಿನಾನ್ಸಿಂಗ್. ಇಂಡಸ್ಟ್ರೀಸ್ಗೆ ಫೈನಾನ್ಸ್ ಕೊಡುವಂತಹ ಮ್ಯಾಟರ್ ಅಲ್ಲಿ ಒಂದೇ ಡೊಮೈನ್ ಇಲ್ಲ. ಫಾರ್ ಎಕ್ಸಾಂಪಲ್ಗೆ ಎಕನಾಮಿಕ್ ಡೆವಲಪ್ಮೆಂಟ್ಗೆ ಒಂದೇ ಡೊಮೈನ್ ಇದೆಯಾ, ಬೇರೆ ಬೇರೆ ಡೊಮೈನ್ಸ್ ಇದೆ. ಈ ರೀತಿ ಈ ಡೊಮೈನ್ಸ್ ಬಂದು ತುಂಬಾ ಕಾಂಪಿಟೇಷನ್ ಅನ್ನ ಬಿಲ್ಡ್ ಮಾಡೋದ್ರಿಂದ ಒಂದು ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಅಥವಾ ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಬಂದು ನಾರ್ಮಲ್ ಆಗಿ ನಮ್ಮ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ ಅಲ್ಲಿ ನಡೀತಾನೆ ಇರುತ್ತೆ. ಫಾರ್ ಎಕ್ಸಾಂಪಲ್ಗೆ ಒಂದು ಕಂಪನಿಗೆ ನಾವು ಫಂಡ್ಸ್ ರೈಸ್ ಮಾಡ್ತಾ ಇದೀವಿ, ನಾವು ಅವ್ರಿಗೆ ಫಂಡ್ಸ್ ಕೊಡ್ತಾ ಇದೀವಿ ಅಂತಂದ್ರೆ ಆ ಕಂಪನಿಗೆ ಫಂಡ್ಸ್ ಕೊಡೋದಕ್ಕೆ ಬೇರೆ ಬೇರೆ ಒಂದು ಬ್ಯಾಂಕ್ಸ್ ಬಂದು ರೆಡಿಯಾಗಿ ಇರುವಂತಹದ್ದು. ಡೊಮೈನ್ಸ್ ಆಫ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಂದ್ರೆ ಡೆವಲಪ್ಮೆಂಟ್ ಗೋಸ್ಕರ ಇರುವಂತಹ ಬ್ಯಾಂಕ್ಸ್, ನಮ್ಮ ಕಂಟ್ರಿ ಡೆವಲಪ್ಮೆಂಟ್ ಗೋಸ್ಕರ ಇರುವಂತಹ ಬ್ಯಾಂಕ್ಸ್ ನಡುವೆ ಒಂದು ಕೋಆರ್ಡಿನೇಷನ್ ಇಲ್ದಿರ ಇಂಡಸ್ಟ್ರಿಯಲ್ ಫೈನಾನ್ಸಿಂಗ್ ಬಗ್ಗೆ ಅವರು ಜಾಸ್ತಿ ನೆಗ್ಲೆಕ್ಟ್ ಮಾಡಿ ಕಾಂಪಿಟೇಷನ್ ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿಯಾದ ಕೋಆರ್ಡಿನೇಷನ್ ಇಲ್ಲ. ಇದು ಬಂದು ಒಂದು ವೀಕ್ನೆಸ್ ಆಗಿದೆ. ಇನ್ಆಕ್ಟಿವ್ ಅಂಡ್ ಇರ್ಆಕ್ಟಿವ್ ಕ್ಯಾಪಿಟಲ್ ಮಾರ್ಕೆಟ್. ಏನಿದು ಕ್ಯಾಪಿಟಲ್ ಮಾರ್ಕೆಟ್ ಬಂದು ಇನ್ಆಕ್ಟಿವ್ ಆಗಿದೆಯಾ ಇರ್ಆಕ್ಟಿವ್ ಆಗಿದೆಯಾ ಅಂತ ನಾವು ನೋಡೋದಾದ್ರೆ ಎಸ್, ಅದು ಇರ್ಆಕ್ಟಿವ್ ಆಗಿದೆ. ಯಾಕೆ ಇರ್ಆಕ್ಟಿವ್ ಆಗಿದೆ ಅನ್ನೋ ಪ್ರಶ್ನೆಯನ್ನ ನಾವು ನೋಡಿದಾಗ ಈ ಒಂದು ಸೆಂಟೆನ್ಸ್ ಅನ್ನು ಓದೋಣ. ದ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಎನಿ ಕ್ಯಾಪಿಟಲ್ ಮಾರ್ಕೆಟ್ ಇಸ್ ಟು ಪ್ರಮೋಟ್ ಎಕನಾಮಿಕ್ ಡೆವಲಪ್ಮೆಂಟ್ ಥ್ರೂ ದ ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್ ಅಂಡ್ ದ ಡಿಸ್ಟ್ರಿಬ್ಯೂಷನ್ ಟು ಪ್ರೊಡಕ್ಟಿವ್ ವೆಂಚರ್ಸ್. ಆಸ್ ಫಾರ್ ಎಸ್ ಇಂಡಸ್ಟ್ರಿಯಲ್ ಫಿನಾನ್ಸ್ ಇನ್ ಇಂಡಿಯಾ is concerned, corporate customers are able to raise their financial resources through development banks, so they need not go to the capital market. Moreover, they don't resort to capital market since it is very erratic and inactive. ಇಲ್ಲಿಗೆ ನಿಮ್ಗೆ ಅರ್ಥ ಆಗಿರ್ಬೋದು, ಮೋಸ್ಟ್ ಆಫ್ ದ ಕಂಪನೀಸ್ ಅಥವಾ ಕಾರ್ಪೊರೇಟ್ ಇಂಡಸ್ಟ್ರೀಸ್ ಬಂದು ಹೋಗಿ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಹತ್ರ ಫಂಡ್ಸ್ ಅನ್ನ ರೈಸ್ ಮಾಡಿ ಫಂಡ್ಸ್ ಅನ್ನ ಕೇಳ್ತಾ ಇದ್ದಾರೆ. ಆಗಿದ್ದಾಗ ಕ್ಯಾಪಿಟಲ್ ಮಾರ್ಕೆಟ್ಗೆ ಯಾರು ತಾನೇ ಹೋಗ್ತಾರೆ, ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಯಾರು ತಾನೇ ಫಂಡ್ಸ್ ಅನ್ನ ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಅದರಿಂದ ಒಂದು ಡೆವಲಪ್ಮೆಂಟ್ ಬ್ಯಾಂಕ್ ಅಲ್ಲಿ ಅವ್ರ ಫಂಡ್ಸ್ ಆಲ್ರೆಡಿ ಕಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಕ್ಯಾಪಿಟಲ್ ಮಾರ್ಕೆಟ್ ಬಂದು ಇನ್ಆಕ್ಟಿವ್ ಆಗಿದೆ ಅಂತ ಹೇಳ್ಬೋದು. ಈ ಒಂದು ಚಾಪ್ಟರ್ ಬಂದು ಇಲ್ಲಿಗೆ ಮುಗಿತು. ಇನ್ನು ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೆಟ್ಸ್ ಮೀಟ್ ಇನ್ ಅವರ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬೈ.